ಬಿ ಅಂತ ತಗೊಂಡ್ರೆ ಇದು ಸಿ ಅಂತ ತಗೊಂಡ್ರೆ ವಿಕರ್ಣದ ವರ್ಗವು ಅಂದ್ರೆ a ಸ್ಕ್ವೇರ್ ಇಸ್ ಈಕ್ವಲ್ ಟು b ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್ ಅಂತ ಆಗುತ್ತೆ. ಹೌದಾ? ಅಂದ್ರೆ ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ. ಪೈಥಾಗೋರಸ್ ಥಿಯರಮ್ ಅಂತ ನಾವು ಹೇಳ್ತೇವೆ. ಅರ್ಥ ಆಯ್ತು? ಇದನ್ನ ನಮಗೆ ಕೇವಲ ಇದಲ್ಲ ಅಲ್ಲ ಅಷ್ಟೇ ಅಲ್ಲ, ನಿಮಗೆ ಇದು 10th ಕೂಡ ಇರುತ್ತೆ. ಈ ಒಂದು ಶಾಲೆಯಲ್ಲಿ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಹೆಣ್ಣು ಮಕ್ಕಳ ಶಾಲೆ ನಂಬರ್ 5 ವಡಗಾವಿ. ಈ ಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. NMMS ಬಹುಶಃ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಿಗುವಂತಹ ಒಂದೇ ಒಂದು ಅವಕಾಶ. ಇದು ಕೇವಲ ವಿದ್ಯಾರ್ಥಿ ಜೀವನದಲ್ಲಿ ಒಂದು ಸಾರಿ ಮಾತ್ರ ಸಿಗುತ್ತೆ. ಇದನ್ನು ಮೂಲ ಗುರಿಯಾಗಿಟ್ಕೊಂಡು 2018ರಿಂದ ಈ ನಮ್ಮ ಒಂದು ಜರ್ನಿ ಪ್ರಾರಂಭವಾಗಿದೆ. ಈ ಒಂದು ಶಾಲೆಯಲ್ಲಿ 2017ರಲ್ಲಿ ನಾನು ಬಂದೆ. ನನ್ನ ಗುರಿ ಏನಿತ್ತಪ್ಪ ಅಂತಂದರೆ NMMS ಈ ಒಂದು ಪ್ರತಿಭಾ ಪುರಸ್ಕಾರ ಎನ್ನುವಂಥ ಒಂದು ಪ್ರತಿಭಾನ್ವೇಷಣೆ ಪರೀಕ್ಷೆಗೆ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸಿ ಅವರು ಆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರೆ ಪ್ರತಿ ವರ್ಷ 12,000 ಸ್ಕಾಲರ್ಶಿಪ್ ಬರುತ್ತೆ. ಅಂದರೆ ಇದು ವಿದ್ಯಾರ್ಥಿ ವೇತನ ಪಡೆಯೋದ್ರಿಂದ ಅವರ ಒಂದು ಶೈಕ್ಷಣಿಕ ಭವಿಷ್ಯಕ್ಕೆ, ಶೈಕ್ಷಣಿಕ ಜೀವನಕ್ಕೆ ಏನಾಗುತ್ತೆ ತುಂಬ ಅನುಕೂಲವಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನ ನಾವು 2018ರಿಂದ ಪ್ರಾರಂಭ ಮಾಡಿದ್ವಿ. ಪ್ರಾರಂಭದಲ್ಲಿ ನಮಗೆ ಫಲ ಸಿಗಲಿಲ್ಲ. 2018ರ ಒಂದು ಫಲಿತಾಂಶ ಬಂದಾಗ ಬೇರೆ ಎಲ್ಲ ಶಾಲೆಗಳಲ್ಲಿ 5-10 ವಿದ್ಯಾರ್ಥಿಗಳು ಉತ್ತೀರ್ಣರಾದರೆ ನಮ್ಮ ಶಾಲೆಯ ಫಲಿತಾಂಶ 0. ಅದನ್ನೇ ಒಂದು ಚಾಲೆಂಜ್ ಆಗಿಬಿಟ್ಟು ನಮಗನಿಸ್ತು, ಇದನ್ನು ಹೀಗೆ ಇದೇ ರೀತಿಯಲ್ಲಿ ಆದರೆ ಆಗೋದಿಲ್ಲ, ಅದನ್ನು ಮತ್ತಷ್ಟು ಬೇರೆ ರೀತಿಯಲ್ಲಿ ನಾವು ಏನಾದರೂ ಇದಕ್ಕೊಂದು ಬ್ಲೂ ಪ್ರಿಂಟ್ ರೆಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ವರ್ಷದಿಂದ ನಾವು ವಿಶೇಷವಾದಂಥ ಒಂದು ಸಿದ್ಧತೆಯನ್ನು ಮಾಡ್ಕೊಂಡ್ಬಿಟ್ಟು 2018-19ರಲ್ಲಿ ನಾವು ವಿಶೇಷವಾದಂಥ ರಜಾ ಅವಧಿಯಲ್ಲೆಲ್ಲ ನಾವು ಆ ಟ್ರೈನಿಂಗನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ, ತರಬೇತಿಯನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದರ ಫಲವಾಗಿ ನಮ್ಮ ಶಾಲೆಯಿಂದ 3 ವಿದ್ಯಾರ್ಥಿಗಳು ಆಯ್ಕೆಯಾದರು. ಅಲ್ಲಿಂದ ಪ್ರಾರಂಭವಾದಂಥ ನಮ್ಮ ಜರ್ನಿ ಇವತ್ತು ನಾವು 31 ವಿದ್ಯಾರ್ಥಿಗಳು ಆಯ್ಕೆಯಾಗೋದ್ರ ಮೂಲಕ ಇವತ್ತು ನಾವು ಇಡೀ ಜಿಲ್ಲೆಯಲ್ಲ ಇಡೀ ರಾಜ್ಯದಲ್ಲಿ ನಮ್ಮ ಶಾಲೆ ಅತಿ ಹೆಚ್ಚು ವಿದ್ಯಾರ್ಥಿಗಳು NMMS ಪರೀಕ್ಷೆಯಲ್ಲಿ ಆಯ್ಕೆ ಆಗುತ್ತಿರುವಂಥ ಒಂದು ಶಾಲೆ ಎನ್ನುವಂಥ ಒಂದು ಹೆಮ್ಮೆ ನಮಗೆ ಸಿಗ್ತಾ ಇದೆ. ಪ್ರತಿ ವರ್ಷ ನಾವು 3ರಿಂದ 5, 5ರಿಂದ 10, ಆನಂತರ 15 ವಿದ್ಯಾರ್ಥಿಗಳಾದ ನಂತರ ನೆಕ್ಸ್ಟ್ ಇಯರ್ 26 ವಿದ್ಯಾರ್ಥಿಗಳು ಆಯ್ಕೆಯಾದರು. ಕಳೆದ ವರ್ಷ 16 ವಿದ್ಯಾರ್ಥಿಗಳು ಮತ್ತು ಈ ವರ್ಷ ಎಲ್ಲ ಇತಿಹಾಸವನ್ನು ಮೀರಿ 31 ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಇದರ ಹಿಂದೆ ವಿದ್ಯಾರ್ಥಿಗಳ ಪರಿಶ್ರಮ ಸಾಕಷ್ಟಿದೆ. ಕೋಚಿಂಗ್ ಕೊಡೋರು ಇರ್ತಾರೆ, ತರಬೇತಿ ಕೊಡೋರು ಇರ್ತಾರೆ, ನಾವು ಊಟ ಕೊಡಬಹುದು, ಆದರೆ ಊಟ ಮಾಡುವವರು ರೆಡಿ ಇರಬೇಕು. ಹಾಗಾಗಿಬಿಟ್ಟು ನಮ್ಮ ಶಾಲೆಯಲ್ಲಿ ನಮ್ಮ ಎಲ್ಲ ಶಿಕ್ಷಕರ ಒಂದು ಏನು ಸಂಘಟನಾ ಪ್ರಯತ್ನದ ಒಂದು ಫಲವಾಗಿ ಈ ಒಂದು 31 ವಿದ್ಯಾರ್ಥಿಗಳು ಆಯ್ಕೆಯಾಗೋದ್ರ ಮೂಲಕ ಈ ಒಂದು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಮನಸ್ಸು ಮಾಡಿದರೆ ಏನೂ ಕೂಡ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ನಮ್ಮ ವಿದ್ಯಾರ್ಥಿಗಳು ಮಾಡಿ ತೋರಿಸಿದ್ದಾರೆ. ಈಗ ನಾ 8th ಮುಗಿಸಿ 9th ಓದಾತೀನಿ. ಮತ್ತು ನಾ 8th ಒಳಗಿದ್ದಾಗ NMMS ಅನ್ನೋ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕಟ್ಟೀನಿ. ಅದ್ರೊಳಗೆ ನಾನು ಸೆಲೆಕ್ಟ್ ಆಗಿ 140 ಅಂಕಗಳನ್ನು ಪಡ್ಕೊಂಡೆ. ರಾಜ್ಯಕ್ಕೆ 4ನೇ ಮತ್ತು ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡೀನಿ. ಇದಕ್ಕೆಲ್ಲ ಕಾರಣ ಯಾರಂದ್ರೆ ನಮ್ಮ ಹಳೆ ಶಾಲೆ ಅಂದರೆ KGS ನಂಬರ್ 5 ಸ್ಕೂಲ್ದಿಂದ ಎಲ್ಲ ಶಿಕ್ಷಕರ, ಅದರೊಳಗೆ ಮುಖ್ಯವಾಗಿ ಭಂಡಾರಿ ಸರ ಮತ್ತು ನಮ್ಗೆ ಪೇರೆಂಟ್ಸ್ ಸಪೋರ್ಟ್, ಮತ್ತು ನಾವು ಟ್ಯೂಷನ್ಗೆ ಹೋಗ್ತಿದ್ವಿ. ಅಲ್ಲಿ ನಮ್ಗೆ ಸೀನಿಯರ್ ಅಕ್ಕಗಳು ಅವ್ರಿಗೆ ಆಲ್ರೆಡಿ NMMS ಪರೀಕ್ಷೆನ ಪಾಸ್ ಆಗಿ ಅವ್ರದ್ದೇನು ಎಕ್ಸ್ಪೀರಿಯೆನ್ಸ್ ಇರ್ತಿತ್ತಲ್ಲ ಅದನ್ನು ಅವ್ರು ನಮಗೆ ಹೇಳ್ತಿದ್ರು, ಮತ್ತು GMAT ಚಾಪ್ಟರ್ಸ್ಗಳು ಹೇಳ್ತಿದ್ರು. ಇದೆಲ್ಲ ಆಗಿರೋದ್ರಿಂದ ನಾವು ಈ ನಮ್ಮ ಶಾಲೆಯಿಂದ 31 ಜನ ವಿದ್ಯಾರ್ಥಿಗಳು NMMS ಪರೀಕ್ಷೆಗೆ ಆಯ್ಕೆ ಆಗಿದ್ದೀವಿ. ಮತ್ತು ಅದು ಆಯ್ಕೆ ಆಗೋದ್ರಿಂದ ನಮಗೆ PUC ಸೆಕೆಂಡ್ ಇಯರ್ ಮಟ್ಟ ಪ್ರತಿ ವರ್ಷ 12,000 ರೂಪಾಯಿ ಬರ್ತೈತಿ. ಇದು ನಮಗೆ ಮುಂದಿನ ಶಿಕ್ಷಣಕ್ಕೆ ಭಾಳ ಉಪಯೋಗ ಆಗ್ತೈತಿ. ಮತ್ತು ನಾವು ಈ ಹಣವನ್ನು ಪಡ್ಕೋಬೋದು, ಮತ್ತು ಇದರಿಂದ ನಾವು ನಮ್ಮ ತಂದೆ ತಾಯಿಗೆ ಹೊಣೆ ಆಗೋದಿಲ್ಲ. ಈಗ ನಾವು NMMS ಎಕ್ಸಾಮನ್ನು ನಾವು ಪಾಸ್ ಆಗಬೇಕಂದ್ರೆ ಭಾಳ ಕಷ್ಟ ಐತಿ. ಇದು ಅಷ್ಟು ಸುಲಭವಾಗಿ ಎಲ್ಲರೂ ಪಾಸ್ ಆಗೋಕ್ಕಾಗೋದಿಲ್ಲ. ಈ ಶಾಲೆಯಿಂದ 31 ಜನ ಪಾಸ್ ಆಗಿದ್ದಾರೆ ಅಂದರೆ ಅದಕ್ಕೆ ಈ ಶಾಲೆಯೊಳಗಿರೋಂಥ ಎಲ್ಲ ಶಿಕ್ಷಕರ ಪರಿಶ್ರಮ ಮತ್ತು ಅವ್ರ ತಂದೆ ತಾಯಿದ ಸಪೋರ್ಟ ಭಾಳ ಮುಖ್ಯ ಆಗಿರ್ತೈತಿ. ಈಗ 8ನೇ ತರಗತಿ ಮುಗಿಸಿ 9ನೇ ತರಗತಿ ಒಳಗೆ ಓದಾತೀನಿ. ನಾನು NMMS ಅನ್ನುವಂಥ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಾನು ಅರ್ಜಿ ಹಾಕಿದ್ದೀನಿ ಮತ್ತು ಆ ಪರೀಕ್ಷೆಯನ್ನು ಅಚ್ಚುಕಟ್ಟಾಗಿ ಏನಂತಂದ್ರೆ ಪಾಸು ಮಾಡಿದ್ದೀನಿ. ನನ್ನ NMMS ಮಾರ್ಕ್ಸ್ ಎಷ್ಟಪ್ಪ ಅಂತಂದ್ರೆ NMMS ಪರೀಕ್ಷೆ ಸಂಬಂಧ ಫಸ್ಟ್ 7ನೇ ಮಟ್ಟ ಬೇರೆ ಸ್ಕೂಲ್ ಒಳಗಿದ್ದೀನಿ ಮತ್ತು 8ನೇದಾಗ ಈ ಭಂಡಾರಿ ಸ್ಕೂಲ 5 ನಂಬರ್ ಸ್ಕೂಲ ಸಂಬಂಧ ಇಲ್ಲಿ ಕೊಡುವಂಥ ಕೋಚಿಂಗ್ ಆಗಿರ್ಬೋದು, ಟೀಚಿಂಗ್ ಆಗಿರ್ಬೋದು ಚಲೋ ಇರೋದಕ್ಕೆ ಬೇರೆ ಸ್ಕೂಲ್ದಿಂದ ನಂಗೆ ದೂರ ಆದ್ರೂ ನಡಿತೈತಿ ಅಂತ ಕೇಳಿ ನಾವು 1 ವರ್ಷ ಸಂಬಂಧ ಇಲ್ಲಿ ಬಂದು ಮತ್ತು
ಇಲ್ಲಿನ 2 ತಿಂಗಳು ಸುಟ್ಟಿ ಒಳಗೆ ನನಗೆ ಗೊತ್ತಿರಲಿಲ್ಲ 7th ಎಲ್ಲ ಬರ್ತಿದ್ರು. 2 ತಿಂಗಳು ಸುಟ್ಟಿ ಒಳಗೆ ಫ್ರೀ ಆಫ್ ಕಾಸ್ಟ್ ಒಳಗೆ ಪ್ರತಿಯೊಂದು ಸ್ಕೂಲ್ ಒಳಗೂ ಭಂಡಾರಿ ಸರ್ ಟೀಚಿಂಗ್ ಮಾಡ್ತಿದ್ರು. ಮತ್ತು NNMS ಏನಂತ ಕೇಳಿದ್ರೆ ನನಗೆ 7ನೇ ಮಟನೂ ಗೊತ್ತಿರಲಿಲ್ಲ. 7ನೇ ಸುಟ್ಟಿ ಒಳಗೆ ಬಂತಲ್ಲ ಅವಾಗ ನನಗೆ NNMS ಕ್ಲಾಸಿಗೆ ಬನ್ನಿ 2 ತಿಂಗಳು ಮಿಸ್ ಮಾಡಿದೆ. ಒಂದು ದಿವಸ ಮಿಸ್. ನಮ್ಮ ಸ್ಕೂಲ್ ಒಳಗೆ ಎಲ್ಲ 31 ಮಂದಿ ಪಾಸ್ ಆಗಿದ್ದೀವಿ. 31 ಅಂದರೆ ಪೈಲಾದಿಂದ ಎಕ್ಸ್ಟ್ರಾ ಹೆಚ್ಚು ಮಂದಿನೇ ಪಾಸ್ ಆಗ್ತಿದ್ರು. ಈ ಸಲ 31 ಒಳಗೆ ನಾನು ಅದೇನಂತಂದ್ರೆ ನಂಗೆ ಹೆಮ್ಮೆ ಆಗ್ತೈತಿ. ಬೇರೆ ಸ್ಕೂಲ್ ಒಳಗೆಲ್ಲ ಇಡೀ ಬೆಳಗಾವಿ ತಾಲೂಕು ಒಳಗೆ 84 ಮಂದಿ ಪಾಸ್ ಆಗಿದ್ದಾರೆ. ಅದ್ರಾಗ 31 ಮಂದಿ ನಾವು ಪಾಸ್ ಆಗಿದ್ದೀವಿ ಅಂತ ಹೇಳಕ್ಕೆ ನನಗೆ ಹೆಮ್ಮೆ.